ನಂಬಿದ್ರೆ ನಂಬಿ, ಇಲ್ಲ ಅಂದ್ರೆ ಇಲ್ಲ. ನಮಗೆ ನಮ್ಮ ಆತ್ಮ ಸನ್ಮಾನ ಅಥವಾ ರೆಸ್ಪೆಕ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಇದೇ ರೆಸ್ಪೆಕ್ಟ್ ಅಥವಾ ಗೌರವ ಬೇರೆಯವರಿಂದ ಸಿಕ್ಕಾಗ ನಮಗೆ ತುಂಬಾ ಸಂತೋಷನೂ ಆಗುತ್ತೆ. ಯಾಕಂದ್ರೆ ಇದೇ ನಮ್ಮ ಕಾನ್ಫಿಡೆನ್ಸ್ ಅನ್ನ ಜಾಸ್ತಿ ಮಾಡ್ತಾ ಇರುತ್ತೆ. ಆದರೆ ನಿಮ್ಮ ಜೊತೆಗೂ ಈ ತರ ಆಗಿದೆನಾ? ಮೊದಲು ಜನ ನಿಮ್ಮ ಜೊತೆ ಚೆನ್ನಾಗಿಯೇ ಇರ್ತಾರೆ, ನಂತರ ಕಾಲ ಕಳೀತಾ ಇದ್ದಂತೆ ಆ ವ್ಯಕ್ತಿ ನಿಮಗೆ ಗೌರವ ಕೊಡುವುದು ಕಡಿಮೆ ಮಾಡ್ತಾ ಇರ್ತಾನೆ. ಅಥವಾ ಹೀಗೂ ಆಗಬಹುದು, ಕೆಲವೊಮ್ಮೆ ನಿಮಗೆ ಕೆಲವರು ಗೌರವ ಕೊಡದೇಯೂ ಇರಬಹುದು. ಯಾರ ರೆಸ್ಪೆಕ್ಟ್ ಪಡೆಯಲು ನೀವು ಅರ್ಹರಾಗಿರ್ತೀರಾ, ಕೆಲವೊಮ್ಮೆ ಅವರೇ ನಿಮಗೆ ಗೌರವ ಕೊಡೋದಿಲ್ಲ. ಆಗ ನಿಮಗೆ ಈ ಮಾತು ಅರ್ಥನೇ ಆಗೋದಿಲ್ಲ, ಈ ತರ ಯಾಕೆ ಆಗ್ತಾ ಇದೆ ಅಂತ. ನಿಮ್ಮಿಂದ ಏನು ತಪ್ಪು ಆಗದೆ ಇದ್ರೂ ಕೂಡ ಜನ ನಿಮ್ಮನ್ನ ರೆಸ್ಪೆಕ್ಟ್ ಕೊಡೋದಿಲ್ಲ ಅಲ್ವಾ? ನೋಡಿ, ಈ ಸಮಸ್ಯೆ ಕೇವಲ ನಿಮ್ಮ ಜೊತೆ ಮಾತ್ರ ಅಲ್ಲ, ಬದಲಾಗಿ ತುಂಬಾ ಜನ ಇದೇ ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವೊಂದ್ಸಲ ಎದುರಿನ ವ್ಯಕ್ತಿ ಈ ತರ ತಪ್ಪುಗಳನ್ನ ಮಾಡಿ ತಮ್ಮ ರೆಸ್ಪೆಕ್ಟ್ ಕಳೆದುಕೊಳ್ತಾನೆ. ಅದಕ್ಕೆ ಆ ಯಾವ ವಿಷಯಗಳು ಅಥವಾ ಹ್ಯಾಬಿಟ್ಸ್ ಗಳಿವೆ? ನಾವು ಬೇರೆಯವರ ಮುಂದೆ ನಮ್ಮ ರೆಸ್ಪೆಕ್ಟ್ ನಾವೇ ಕಳ್ಕೋಬಹುದು, ಇಲ್ಲ ಬೇರೆ ವ್ಯಕ್ತಿ ನಮ್ಮ ದೃಷ್ಟಿನಲ್ಲಿ ರೆಸ್ಪೆಕ್ಟ್ ಕಳ್ಕೋಬಹುದು. ಮತ್ತೆ ನಮ್ಮ ರೆಸ್ಪೆಕ್ಟ್ ಹೇಗೆ ಹೆಚ್ಚಿಸ್ಕೊಳ್ಬೇಕು, ಮತ್ತೆ ಬೇರೆಯವರಿಂದ ಹೇಗೆ ರೆಸ್ಪೆಕ್ಟ್ ಪಡಿಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಆ ಹ್ಯಾಬಿಟ್ಸ್ ಗಳ ಬಗ್ಗೆ ತಿಳಿಯೋಣ. ಈ ಹ್ಯಾಬಿಟ್ಸ್ ಗಳನ್ನ ಅಪ್ಲೈ ಮಾಡಿದ ನಂತರ ಜನ ನಿಮ್ಗೆ ಮರ್ಯಾದೆ ಗೌರವ ಕೊಡ್ತಾರೆ, ಜನ ನಿಮ್ಮನ್ನ ಬೇರೆ ದೃಷ್ಟಿಯಿಂದಲೇ ನೋಡ್ತಾರೆ. ಅದಕ್ಕೆ ವಿಡಿಯೋ ಎಂಡ್ ವರೆಗೆ ನೋಡಿ. ಪಾಯಿಂಟ್ ನಂಬರ್ 1, ರೆಸ್ಪೆಕ್ಟ್ ಯುವರ್ ಸೆಲ್ಫ್. ಮುಂದೆ ಬರುವಂತಹ ಪಾಯಿಂಟ್ಸ್ ಗಳಿಂದ ತಿಳಿಯೋಣ ಬೇರೆಯವರಿಂದ ಹೇಗೆ ರೆಸ್ಪೆಕ್ಟ್ ಹೆಚ್ಚಿಸ್ಕೊಳ್ಬೇಕು ಅನ್ನೋದು. ಅದಕ್ಕೂ ಮುಂಚೆ ನಮ್ಮನ್ನ ನಾವು ಗೌರವ ಕೊಡಬೇಕು, ನಮ್ಮನ್ನ ನಾವು ರೆಸ್ಪೆಕ್ಟ್ ಕೊಡಬೇಕು. ಯಾಕಂದ್ರೆ ರಾಜನ ಹಾಗೆ ಬದುಕಲು, ರಾಜನ ತರ ಗೌರವ ಪಡಿಬೇಕು ಅಥವಾ ರಾಜನ ತರ ಕಾರ್ಯಗಳನ್ನ ಮಾಡಬೇಕು. ಎಲ್ಲಿವರೆಗೆ ನಿಮ್ಮನ್ನ ನೀವು ಗೌರವ ಕೊಡೋದಿಲ್ಲ, ಎಲ್ಲಿವರೆಗೆ ನಿಮ್ಮನ್ನ ನೀವು ಗೌರವಿಸುವುದಿಲ್ಲ, ಯಾರು ನಿಮ್ಮನ್ನ ಗೌರವ ಕೊಡೋದಿಲ್ಲ. ಒಂದ್ ವೇಳೆ ನೀವು ಲೇಜಿ ಆಗಿದ್ದೀರಾ, ಟೈಮ್ ವೇಸ್ಟ್ ಮಾಡ್ತೀರಾ, ಇಲ್ಲ ಕೇವಲ ನೆಗೆಟಿವ್ ಮಾತುಗಳನ್ನ ಮಾತಾಡ್ತೀರಾ ಅಂದ್ರೆ ನಿಮ್ಮ ಅಕ್ಕಪಕ್ಕ ಇರುವಂತಹ ಜನ ನಿಮ್ಮನ್ನ ರೆಸ್ಪೆಕ್ಟ್ ಕೊಡೋದಿಲ್ಲ ಅಥವಾ ನಿಮ್ಮನ್ನ ಇಗ್ನೋರ್ ಕೂಡ ಮಾಡಬಹುದು. ಅದಕ್ಕೆ ಬೇರೆಯವರಿಂದ ಗೌರವ ಪಡೆಯೋದಕ್ಕಿಂತ ಮುಂಚೆ ನಿಮ್ಮನ್ನ ನೀವು ಗೌರವಿಸಿ. ಯಾಕಂದ್ರೆ ಸ್ವತಃ ರಾಜ ಕೂಡ ತನ್ನನ್ನು ತಾನು ಗೌರವಿಸ್ತಾನೆ. ಅದಕ್ಕೆ ಬೇರೆಯವರಿಗೂ ಅವನಿಗೆ ಗೌರವಿಸುವ ಪ್ರೇರಣೆ ಸಿಗುತ್ತೆ. ಮತ್ತೆ ರಾಜನ ಹಾಗೆ ವ್ಯವಹರಿಸಿ ಅಂದ್ರೆ ಎಲ್ಲರ ಜೊತೆಗೂ ಗರ್ವದಿಂದ ಮಾತಾಡೋದೇ ಅಲ್ಲ. ಅದಕ್ಕಾಗಿ ಕೆಲವೊಂದು ಒಳ್ಳೆಯ ಕಾರ್ಯಗಳನ್ನ ಮಾಡಿ ನೀವು ನಿಮ್ಮ ಯೋಗ್ಯತೆಯನ್ನ ಪ್ರೂವ್ ಮಾಡಬೇಕು. ನೀವು ಒಬ್ಬ ರಾಜ ಇಲ್ಲದಿದ್ರು ಆ ಸನ್ಮಾನ, ಆ ಗೌರವ ಪಡೆಯಲು ನೀವು ಕೂಡ ಅರ್ಹರು, ಸಮರ್ಥರು ಅಂತ ತೋರಿಸಬೇಕು. ಮತ್ತೆ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ನಿಮ್ಮನ್ನ ನೀವು ಗೌರವಿಸಿ ಮತ್ತೆ ಗೌರವ ಪಡೆಯಲು ಒಳ್ಳೆಯ ಕಾರ್ಯಗಳನ್ನ ಮಾಡಿ. ಪಾಯಿಂಟ್ ನಂಬರ್ 2, ಚೇಂಜ್ ಇನ್ ಬಿಹೇವಿಯರ್. ನೋಡಿ, ಪ್ರತಿಯೊಬ್ಬ ವ್ಯಕ್ತಿ ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆ ತರಹ ಬಿಹೇವ್ ಮಾಡ್ತಾನೆ. ಮತ್ತೆ ಇದು ಸರಿ ಕೂಡ ಆಗಿದೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಆಫೀಸ್ ಅಥವಾ ವರ್ಕಿಂಗ್ ಪ್ರೊಫೆಷನ್ ನಲ್ಲಿ ಇದ್ದಾಗ ನೀವು ಒಂದು ಡ್ಯಾನ್ಸ್ ಕ್ಲಬ್ ನಲ್ಲಿ ಇರೋ ತರ ಬಿಹೇವ್ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ನೀವು ಯಾರನ್ನಾದ್ರೂ ಭೇಟಿಯಾದಾಗ ಸಮಯಕ್ಕೆ ತಕ್ಕಂತೆ ನಿಮ್ಮ ಬಿಹೇವಿಯರ್ ಚೇಂಜ್ ಆಗಬಾರ್ದು. ಸಿಂಪಲ್ ಆಗಿ ಹೇಳೋದಾದ್ರೆ, ನೀವು ಯಾರ ಜೊತೆ ಆದ್ರೂ ಕೈಂಡ್, ಕೇರಿಂಗ್ ಅಥವಾ ಫ್ರೆಂಡ್ಲಿ ಆಗಿದ್ರೆ ನೀವು ಅವರ ಜೊತೆ ಹಾಗೆ ಬಿಹೇವ್ ಮಾಡಬೇಕು. ಒಂದ್ ವೇಳೆ ನೀವು ಎಲ್ಲರ ಮಧ್ಯೆ ಆ ವ್ಯಕ್ತಿ ಜೊತೆ ಸರಿಯಾಗಿ ವರ್ತನೆ ಮಾಡಲಿಲ್ಲ ಅಂದ್ರೆ, ಇಲ್ಲ ಆ ವ್ಯಕ್ತಿಯನ್ನ ಇಗ್ನೋರ್ ಮಾಡ್ತಾ ಇದ್ರೆ ಆ ವ್ಯಕ್ತಿಯ ರೆಸ್ಪೆಕ್ಟ್ ನೀವು ಕಳೆದುಕೊಳ್ತೀರಾ. ಯಾಕಂದ್ರೆ ನೀವು ಡಿಫ್ರೆಂಟ್ ಸಿಚುವೇಶನ್ ನಲ್ಲಿ ಡಿಫ್ರೆಂಟ್ ಆಗಿ ವರ್ತನೆ ಮಾಡ್ತೀರಾ. ನೋಡಿ, ಒಬ್ಬ ವ್ಯಕ್ತಿ ತನಗೆ ಆದ ಸನ್ಮಾನವನ್ನು ಮರಿಬಹುದು, ಆದ್ರೆ ಅವಮಾನವನ್ನ ಮರೆಯೋದಿಲ್ಲ. ಪಾಯಿಂಟ್ ನಂಬರ್ 3, ಡಿಸ್ಆನೆಸ್ಟಿ. ಸುಳ್ಳು ಹೇಳುವ ವ್ಯಕ್ತಿ ಯಾರಿಗೂ ಇಷ್ಟ ಆಗೋದಿಲ್ಲ. ಅಂತವನ ಮೇಲೆ ಜನ ನಂಬಿಕೆ ಮಾಡೋದಿಲ್ಲ. ಯಾಕಂದ್ರೆ ಅವನಲ್ಲಿ ಸುಳ್ಳು ಹೇಳುವ ಗುಣದಿಂದ. ಅಂತವನ ಮೇಲೆ ಯಾರು ತಾನೇ ನಂಬಿಕೆ ಮಾಡ್ತಾರೆ ಅಲ್ವಾ? ನೋಡಿ, ಕೆಲವೊಬ್ಬರಿಗೆ ಗೊತ್ತೇ ಆಗೋದಿಲ್ಲ ಅವರ ಮಾತುಗಳು ಎಷ್ಟು ಪ್ರಭಾವ ಬೀರುತ್ತೆ ಅಂತ. ಜನ ನಮಗೆ ಮರ್ಯಾದೆ ಗೌರವ ಇದೇ ಕಾರಣಕ್ಕಾಗಿ ಕೊಡ್ತಾರೆ, ನಮ್ಮ ಮಾತುಗಳಿಂದ ಅವರಿಗೆ ನಂಬಿಕೆ ಬರುತ್ತೆ ಅಂತ. ಒಂದ್ ವೇಳೆ ಎದುರಿನ ವ್ಯಕ್ತಿಗೆ ನೀವು ಸುಳ್ಳು ಹೇಳ್ತಾ ಇದ್ರೆ, ಇಲ್ಲ ನಿಮ್ಮ ಮಾತು ಮತ್ತೆ ನಿಮ್ಮ ಆಕ್ಷನ್ ಒಂದಕ್ಕೊಂದು ಹೋಲಿಕೆ ಆಗ್ತಾ ಇಲ್ಲ ಅಂತ ಗೊತ್ತಾದಾಗ, ಆಗ ಯಾರು ನಿಮ್ಮನ್ನ ಒಬ್ಬ ರಿಯಲ್ ಮತ್ತೆ ಘನ ವ್ಯಕ್ತಿತ್ವ ಉಳ್ಳ ವ್ಯಕ್ತಿ ಅಂತ ತಿಳ್ಕೊಳ್ಳೋದಿಲ್ಲ, ಹಾಗೂ ನಿಮ್ಮನ್ನ ರೆಸ್ಪೆಕ್ಟ್ ಕೂಡ ಕೊಡೋದಿಲ್ಲ. ಪಾಯಿಂಟ್ ನಂಬರ್ 4, ಓವರ್ ಅಪೋಲೋಜೈಸಿಂಗ್. ನಿಮ್ಮಿಂದ ತಪ್ಪಾದ್ರೆ ಸಾರಿ ಕೇಳೋದ್ರಲ್ಲಿ ಏನು ತೊಂದರೆ ಇಲ್ಲ. ಮತ್ತೆ ನಿಮ್ಮ ಇದೇ ಗುಣ ಎದುರಿನ ವ್ಯಕ್ತಿಗೆ ಇಷ್ಟನೂ ಆಗುತ್ತೆ. ನೀವು ಒಬ್ಬ ಮೆಚೋರ್ ಮತ್ತೆ ನಿಮ್ಮಲ್ಲಿ ಈಗೋ ಇಲ್ಲ ಅಂತ ಆ ವ್ಯಕ್ತಿ ತಿಳ್ಕೊತಾನೆ. ಆದ್ರೆ ಕೆಲವೊಬ್ರು ಹಲವು ಬಾರಿ ಸಾರಿಯನ್ನ ಒಂದು ಅಸ್ತ್ರದಂತೆ ಉಪಯೋಗ ಮಾಡ್ತಾರೆ ಆ ಪರಿಸ್ಥಿತಿಯಿಂದ ಪಾರಾಗಲು. ಅವರ ತಪ್ಪು ಇರ್ಲಿ ಅಥವಾ ಇಲ್ಲದೆ ಇರ್ಲಿ, ಮತ್ತೆ ಅವರು ಹಲವು ಬಾರಿ ತಪ್ಪುಗಳನ್ನ ಮಾಡ್ತಾ ಇರ್ತಾರೆ, ಮತ್ತೆ ಸಾರಿ ಕೇಳಿ ಪರಿಸ್ಥಿತಿಯಿಂದ ಪಾರಾಗುವ ಪ್ರಯತ್ನನೂ ಮಾಡ್ತಾ ಇರ್ತಾರೆ. ಮತ್ತೆ ಇದೇ ಸಾರಿ ಕೇಳ್ತಾ ಇರೋದು ಅವರ ಹ್ಯಾಬಿಟ್ ಕೂಡ ಆಗಿರುತ್ತೆ. ನೋಡಿ, ನೀವು ಪದೇ ಪದೇ ಸಾರಿ ಸಾರಿ ಅಂತ ಇದ್ರೆ ಎದುರಿನ ವ್ಯಕ್ತಿ ಕಣ್ಣಲ್ಲಿ ನಿಮ್ಮ ಬೆಲೆ ಕಡಿಮೆ ಆಗ್ತಾ ಇರುತ್ತೆ, ಮತ್ತೆ ನಿಮಗೆ ಆ ವ್ಯಕ್ತಿ ಗೌರವ ಕೂಡ ಕೊಡೋದಿಲ್ಲ. ನೋಡಿ, ಕ್ಷಮೆ ಕೇಳುವುದು ಒಳ್ಳೆಯದು, ಆದ್ರೆ ಯಾವುದು ಕೂಡ ಅತಿ ಆಗಬಾರ್ದು. ಪಾಯಿಂಟ್ ನಂಬರ್ 5, ಗೆಟಿಂಗ್ ಅಫೆಂಡೆಡ್ ಈಸಿಲಿ. ನೋಡಿ, ಗೌರವಾನ್ವಿತ ಜನ ಟ್ರೂಲಿ ಕಾನ್ಫಿಡೆಂಟ್ ಆಗಿರ್ತಾರೆ. ಅವರು ಪ್ರತಿಯೊಂದು ವಿಷಯವನ್ನು ಮತ್ತೆ ಪ್ರತಿಯೊಂದನ್ನು ಸೀರಿಯಸ್ಲಿ ತಗೊಳ್ಳೋದಿಲ್ಲ. ಒಂದ್ ವೇಳೆ ನೀವು ವಿಷಯಗಳನ್ನ ಲೈಟ್ಲಿ ತಗೊಳ್ಳೋದಿಲ್ಲ, ಸಣ್ಣ ಪುಟ್ಟ ತಮಾಷೆ ಮಾತಿಗೂ ಕೋಪ ಮಾಡ್ಕೊಳ್ತಾ ಇದ್ರೆ, ಮತ್ತೆ ನಿಮಗೆ ಬೇಗ ಕೋಪ ಬರುತ್ತೆ ಅಂದ್ರೆ, ಈ ಗುಣದಿಂದ ಜನ ನಿಮ್ಮಿಂದ ಗೊಂದಲಕ್ಕೆ ಒಳಗಾಗ್ತಾರೆ. ನಿಮ್ಮ ಮುಂದೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಏನ್ ಮಾತಾಡ್ಬೇಕು, ಏನ್ ಮಾತಾಡಬಾರ್ದು
ಮಾತಾಡಬಾರ್ದು ಅಂತ ಕನ್ಫ್ಯೂಸ್ ಆಗ್ತಾರೆ. ನೀವು ನಿಮ್ಮ ಫೀಲಿಂಗ್ಸ್ ಅನ್ನ ಮಾತಾಡಿ ಹೇಳ್ಕೊಳ್ಳದೆ ಇದ್ರು ನಿಮ್ಮ ಸೈಲೆಂಟ್ ಮತ್ತೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಶೋ ಮಾಡುತ್ತೆ ನೀವು ಕೋಪದಲ್ಲಿ ಇದ್ದೀರಾ ಅಂತ ತೋರಿಸುತ್ತೆ. ಅದಕ್ಕೆ ಇದನ್ನ ಚೇಂಜ್ ಮಾಡ್ಕೊಳ್ಳಿ. ಪಾಯಿಂಟ್ ನಂಬರ್ 6, ನಾಟ್ ಬೀಯಿಂಗ್ ಡಿಸಿಪ್ಲಿನ್. ಒಂದ್ ವೇಳೆ ನಿಮಗೆ ನಿಮ್ಮ ಮೇಲೆ ಸ್ವಯಂ ಪ್ರಜ್ಞೆ ಇಲ್ಲ ಅಂದ್ರೆ ಅಥವಾ ಯಾವುದೋ ಒಂದು ಕೆಲಸವನ್ನು ಸರಿಯಾದ ಸಮಯದಲ್ಲಿ ನೀವು ಮಾಡೋದಿಲ್ಲ ಅಂದ್ರೆ ಆಗ ಜನ ನಿಮ್ಮ ಮೇಲೆ ನಂಬಿಕೆ ಮಾಡೋದಿಲ್ಲ ಮತ್ತೆ ನಿಮ್ಮ ಮೇಲೆ ಅವಲಂಬಿತರಾಗೋದಿಲ್ಲ. ಯಾಕಂದ್ರೆ ಅವರಿಗೆ ಅನಿಸ್ತಾ ಇರುತ್ತೆ ನೀವು ಒಬ್ಬ ಡಿಸಿಪ್ಲಿನ್ ಮತ್ತೆ ರೆಸ್ಪಾನ್ಸಿಬಲ್ ವ್ಯಕ್ತಿ ಅಲ್ಲ ಅಂತ. ಇದರಿಂದ ನಿಮ್ಮ ರಿಲೇಶನ್ಶಿಪ್ ಮೇಲೂ ಪರಿಣಾಮ ಬೀರುತ್ತೆ. ಆಗ ಜನ ನಿಮ್ಮ ಜೊತೆ ಸಂಬಂಧ ಅಂತೂ ಇಟ್ಕೋತಾರೆ, ಆದರೆ ಯಾರು ನಿಮ್ಮ ಮೇಲೆ ನಂಬಿಕೆ ಮಾಡೋದಿಲ್ಲ. ಇದರಿಂದ ನಿಮ್ಮ ಸೆಲ್ಫ್ ಇಮೇಜ್ ಡ್ಯಾಮೇಜ್ ಆಗ್ತಾ ಇರುತ್ತೆ ಹಾಗೂ ಜನರ ಮಧ್ಯೆ ನಿಮ್ಮ ರೆಸ್ಪೆಕ್ಟ್ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ಯೋಜನೆಗಳ ಮೂಲಕ ಕೆಲಸ ಮಾಡಿ ಮತ್ತೆ ನೀಡಿರುವ ಜವಾಬ್ದಾರಿಯನ್ನ ಸರಿಯಾದ ಸಮಯದಲ್ಲಿ ಪೂರ್ಣಗೊಳಿಸಿ. ಆಗ ಜನ ನಿಮ್ಗೆ ಗೌರವ ಕೊಡ್ತಾರೆ. ಪಾಯಿಂಟ್ ನಂಬರ್ 7, ಫೋರ್ಸಿಂಗ್ ಅದರ್ಸ್. ನೀವೇನಾದ್ರೂ ಜನ ಹೇಳ್ತಾರೆ ಅಂತ ನಿಮ್ಮ ಬಿಲೀವ್ಸ್, ಐಡಿಯಾಲಜೀಸ್ ಅಥವಾ ಓವರ್ ಆಲ್ ಪರ್ಸನಾಲಿಟಿಯನ್ನ ಬದಲಾವಣೆ ಮಾಡ್ಕೊಳ್ತೀರಾ? ಇಲ್ಲ ತಾನೆ? ಆದ್ರೆ ಯಾಕೆ ಜನ ಅದನ್ನ ಮಾಡು ಇದನ್ನ ಮಾಡು ಈ ತರ ಇರು ಆ ತರ ಇರು ಅಂತ ಒಬ್ಬರನ್ನೊಬ್ರು ಫೋರ್ಸ್ ಮಾಡ್ತಾ ಇರ್ತಾರೆ? ನೋಡಿ, ಕೆಲವೊಮ್ಮೆ ಅವರು ಡಿಫ್ರೆಂಟ್ ಮೂಡ್, ಡಿಫ್ರೆಂಟ್ ಪರ್ಸನಾಲಿಟಿ ಅಥವಾ ನೀವು ಹೇಳಿರುವ ಕೆಲಸ ಮಾಡಲು ಅವರಿಗೆ ಮನಸ್ಸು ಇಲ್ಲದೇ ಇರಬಹುದು. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ನೀವು ಒಬ್ಬ ವ್ಯಕ್ತಿಯನ್ನ ಈ ಕೆಲಸ ಮಾಡುವಂತ ಫೋರ್ಸ್ ಮಾಡ್ತಾ ಇದ್ರೆ ಅದನ್ನ ಮಾಡಲು ಅವರ ಮನಸ್ಸು ಇಲ್ಲದೆ ಇದ್ದಾಗ ಅಥವಾ ಅವರಿಗೆ ಆ ಕೆಲಸ ಮಾಡಲು ಆಸಕ್ತಿ ಇಲ್ಲದೆ ಇರಬಹುದು. ಆದರೆ ನೀವು ಅವರಿಗೆ ಪದೇ ಪದೇ ಒತ್ತಾಯ ಮಾಡ್ತಾ ಇದ್ರೆ ಎದುರಿನ ವ್ಯಕ್ತಿಗೆ ನೀವು ಅನ್ಕಂಫರ್ಟೇಬಲ್ ಮತ್ತೆ ಅನ್ಹ್ಯಾಪಿ ಫೀಲ್ ಮಾಡಿಸ್ತಾ ಇರ್ತೀರಾ. ಇದೇ ತರ ನೀವು ಪದೇ ಪದೇ ಮಾಡ್ತಾ ಇದ್ರೆ ಆ ವ್ಯಕ್ತಿಯ ನಿಮ್ಮ ಮೇಲೆ ಇರುವ ಗೌರವ ಮತ್ತೆ ನಂಬಿಕೆ ಕಡಿಮೆ ಆಗ್ತಾ ಇರುತ್ತೆ. ಪಾಯಿಂಟ್ ನಂಬರ್ 8, ಬೀಯಿಂಗ್ ಅಫೆನ್ಸಿವ್. ಒಂದ್ ವೇಳೆ ನಿಮ್ಮ ಗೆಳೆಯ ನಿಮ್ಮ ಮುಂದೆ ನಿಮ್ಮ ಕೊರತೆಗಳನ್ನ ಅಥವಾ ನೀವು ಮಾಡಿರುವ ತಪ್ಪುಗಳನ್ನ ನಿಮಗೆ ಹೇಳಿದಾಗ ನೀವು ಅವರ ಜೊತೆ ಸಮಾಧಾನದಿಂದ ವರ್ತನೆ ಮಾಡ್ತೀರಾ ಇಲ್ಲ ನಾನೇ ಸರಿ ಅಂತ ವಾದ ಮಾಡ್ತೀರಾ? ನೋಡಿ, ಇಂತಹ ಪರಿಸ್ಥಿತಿಯಲ್ಲಿ ಶಾಂತವಾಗಿದ್ದು ಪರಿಸ್ಥಿತಿಯನ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಮತ್ತೆ ನಿಮ್ಮಲ್ಲೂ ಇಂತಹ ಪರ್ಸನಾಲಿಟಿ ನಿರ್ಮಾಣ ಆಗ್ಬೇಕು. ಎಲ್ಲ ಟೀಕೆ ಟಿಪ್ಪಣಿಗಳನ್ನ ಕೇಳಬೇಕು, ವಾದ ವಿವಾದ ಮಾಡದೇನೆ ಅವುಗಳಿಗೆ ಉತ್ತರ ಕೊಡಬೇಕು. ನೋಡಿ, ನಮ್ಮ ಕೊರತೆಗಳನ್ನ ನಾವು ಕೇಳಿಸಿಕೊಳ್ಳುವುದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಅದರಿಂದಲೇ ನಾವು ನಮ್ಮ ಪರ್ಸನಾಲಿಟಿಯನ್ನ ಸುಧಾರಣೆ ಮಾಡಬಹುದು. ಪಾಯಿಂಟ್ ನಂಬರ್ 9, allowing others to interrupt you easily. ಒಬ್ಬ ವ್ಯಕ್ತಿ ಮಾತಾಡ್ತಾ ಇದ್ದಾಗ ಮಧ್ಯ ಪ್ರವೇಶಿಸಿ ಮಾತನಾಡುವುದು ಸಂಭಾಷಣೆಯನ್ನ ಮುಂದುವರಿಸುವ ಒಂದು ಭಾಗವಾಗಿದೆ. ಆದರೆ ಒಬ್ಬ ವ್ಯಕ್ತಿ ಪದೇ ಪದೇ ನಿಮ್ಮ ಮಾತನ್ನು ನಿಲ್ಲಿಸಿ ತಾನೇ ಮಾತನಾಡಲು ಪ್ರಾರಂಭ ಮಾಡ್ತಾ ಇದ್ರೆ ಮತ್ತೆ ಈ ತರ ಮಾತನಾಡುವುದು ಆ ವ್ಯಕ್ತಿಯ ಹ್ಯಾಬಿಟ್ ಆಗಿ ಬಿಟ್ರೆ ಮತ್ತೆ ಇದು ಗ್ರೂಪ್ ಡಿಸ್ಕಷನ್ ಅಲ್ಲೂ ಮುಂದುವರೆದಾಗ ಹಾಗೂ ನಿಮ್ಮ ಮಾತನ್ನು ಹೇಳಲು ಅವಕಾಶ ಸಿಗದೇ ಇದ್ದಾಗ ಇದು ನಿಮ್ಮ ಗೌರವವನ್ನು ನೋವು ಉಂಟು ಮಾಡುತ್ತೆ. ಅದಕ್ಕೆ ಯಾರು ಈ ತರ ಮಾಡ್ತಾರೆ ಅವರಿಗೆ ಹೇಳಿ, ನನ್ನ ಮಾತು ಮುಕ್ತಾಯ ಆಗೋವರೆಗೆ ಮಧ್ಯ ಪ್ರವೇಶಿಸಿ ಮಾತನಾಡಬೇಡ ಅಂತ ಹೇಳಿ. ಯಾಕಂದ್ರೆ ಈ ತರ ಮಾಡೋದ್ರಿಂದ ನೀವು ನಿಮ್ಮ ನಿರ್ಧಾರದ ಮೇಲೆ ಗಟ್ಟಿಯಾಗಿ ನಿಲ್ತೀರಾ ಅಂತ ತೋರಿಸುತ್ತೆ. ಆಗ ಎದುರಿನ ವ್ಯಕ್ತಿ ನಿಮ್ಮ ಮಾತಿಗೆ ಗೌರವ ಕೊಡ್ತಾನೆ. ಪಾಯಿಂಟ್ ನಂಬರ್ 10, ಥಿಂಕಿಂಗ್ ಆಫ್ ಪರ್ಸನಲ್ ಗೇನ್ಸ್ ಇನ್ ಎ ರಿಲೇಶನ್ಶಿಪ್. ಅದು ಪರ್ಸನಲ್ ರಿಲೇಶನ್ಶಿಪ್ ಆಗಿರಬಹುದು ಇಲ್ಲ ಪ್ರೊಫೆಷನಲ್ ರಿಲೇಶನ್ಶಿಪ್ ಆಗಿರಬಹುದು. ಈ ಎರಡೂ ಕೂಡ ಪರಸ್ಪರ ನಂಬಿಕೆ ಮತ್ತೆ ಗೌರವದಿಂದ ನಿರ್ಮಾಣ ಆಗಿರುತ್ತೆ. ಆದರೆ ನೀವು ಕೇವಲ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಇಲ್ಲ ನಿಮ್ಮ ಲಾಭದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಜನರ ಮಧ್ಯೆ ನೀವು ಒಬ್ಬ ಸ್ವಾರ್ಥಿ ವ್ಯಕ್ತಿ ಅಂತ ತೋರಿಸುತ್ತೆ. ಮತ್ತೆ ಒಬ್ಬ ಸ್ವಾರ್ಥಿ ವ್ಯಕ್ತಿ ಆಕರ್ಷಣೆಯುಳ್ಳ ವ್ಯಕ್ತಿಯೂ ಆಗಿರೋದಿಲ್ಲ, ಅಂತ ವ್ಯಕ್ತಿಗೆ ಯಾರು ಗೌರವವನ್ನು ಕೊಡೋದಿಲ್ಲ. ಅದಕ್ಕೆ ನೀವು ಬೇರೆಯವರ ಬಗ್ಗೆನೂ ಯೋಚನೆ ಮಾಡಬೇಕು. ಸಮಯ ಬಂದ್ರೆ ಕಾಂಪ್ರಮೈಸ್ ಕೂಡ ಆಗ್ಬೇಕು ಮತ್ತೆ ಕೆಲವೊಮ್ಮೆ ಸ್ಯಾಕ್ರಿಫೈಸ್ ಕೂಡ ಮಾಡಬೇಕು. ಪಾಯಿಂಟ್ ನಂಬರ್ 11, ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದ ಲಿಮಿಟ್. ಪ್ರತಿಯೊಬ್ಬ ವ್ಯಕ್ತಿಯ ಕೆಲವೊಂದು ಲಿಮಿಟ್ ಮತ್ತೆ ಬೌಂಡ್ರೀಸ್ ಇರುತ್ತೆ. ನಾವು ಆ ಬೌಂಡ್ರೀಸ್ ಗಳಿಗೆ ರೆಸ್ಪೆಕ್ಟ್ ಕೊಡಬೇಕು. ಯಾಕಂದ್ರೆ ಕೆಲವೊಬ್ರು ಎಲ್ಲರಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾರೆ. ಅವರು ತಮ್ಮ ಮನಸ್ಸಿನ ಮಾತು ಮತ್ತೆ ತಮ್ಮ ಪರ್ಸನಲ್ ವಿಷಯಗಳನ್ನ ಹೇಳ್ಕೊಳ್ಳೋದಿಲ್ಲ. ಅದಕ್ಕೆ ನಾವು ಅಂತವರಿಗೆ ಜಾಸ್ತಿ ಫೋರ್ಸ್ ಮಾಡಬಾರ್ದು. ಅವರು ಕಂಫರ್ಟೇಬಲ್ ಆಗಿಲ್ಲ ಅಂದ್ರೆ ಅವರ ಪಾಡಿಗೆ ಅವರನ್ನ ಬಿಟ್ಟು ಬಿಡಬೇಕು. ಆದರೆ ಅಂತವರ ವಿಷಯದಲ್ಲಿ ಮಧ್ಯೆ ಪ್ರವೇಶಿಸಿ ಮಾತನಾಡ್ತಾ ಇದ್ರೆ ಇಲ್ಲ ಅವರ ಪೇಷನ್ಸ್ ಅನ್ನ ಪ್ರಶ್ನೆ ಮಾಡುವ ಇಲ್ಲ ಪರೀಕ್ಷೆ ಮಾಡುವ ಪ್ರಯತ್ನ ಪಟ್ರೆ ಅವರು ನಿಮಗೆ ಗೌರವವನ್ನು ಕೊಡೋದಿಲ್ಲ ಮತ್ತೆ ನೇರವಾಗಿ ನಿಮ್ಮ ಕೆಲಸ ನೀವು ನೋಡ್ಕೊಳ್ರಿ ಅಂತಾರೆ ಅಲ್ವಾ? ಅದಕ್ಕೆ ಇಂತಹ ಜನರಿಂದ ಗೌರವ ಕಡಿಮೆ ಮಾಡ್ಕೋ ಬದಲು ಅಂತವರ ಜೊತೆ ಸೈಲೆಂಟ್ ಆಗಿರೋದೇ ಉತ್ತಮ. ಸೊ ಫ್ರೆಂಡ್ಸ್, ಇದಾಗಿತ್ತು ನಿಮ್ಮ ರೆಸ್ಪೆಕ್ಟ್ ಅನ್ನ ಹೆಚ್ಚಿಸಿಕೊಳ್ಳುವ ಕೆಲವೊಂದು ಪಾಯಿಂಟ್ಸ್ ಗಳು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನ ಫಾಲೋ ಮಾಡಿ. ಬಾಯ್ ಬಾಯ್.